ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವನ್. ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಮೆಟ್ರೋ ಹತ್ತಿದ್ದೀನಿ. ರಾಜಾಜಿನಗರದಲ್ಲಿ ನನಗೋಸ್ಕರ ಬಸ್ ವೆಯ್ಟ್ ಮಾಡ್ತಾಯಿತ್ತು. ಬಸ್ ಹತ್ಕೊಂಡೆ ಹಂಗೆ ಜರ್ನಿ ಮಾಡ್ತಾಯಿದ್ದೆ. ನೈಟ್ ನಿದ್ದೆ ಬೇರೆ ಬಂದಿಲ್ಲ, ನಿದ್ದೆ ಬೇರೆ ಕೆಟ್ಟಿತ್ತು. ಸರಿ ಅಂತ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತಂದ್ಬಿಟ್ಟು ಮೊಬೈಲ್ ಚಾರ್ಜ್ ಹಾಕಿ ತಗೊಳ್ಳೋಷ್ಟರಲ್ಲಿ ಧರ್ಮಸ್ಥಳ ಬಂದೇ ಬಿಟ್ಟಿತ್ತು. ಟೈಮ್ ಬೆಳಗ್ಗೆ 5:30 ಆಗಿತ್ತು. ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ನಿದ್ದೆ ಬೇರೆ ಇಲ್ಲ, ಟೀ ಕುಡಿಬೇಕು ಅನ್ನಿಸ್ತೈತೆ. ತಲೆ ಒಂದು ಕಡೆ ಭಾರ, ತಲೆ ನೋವು ಇಲ್ಲ, ನಿದ್ದೆ ಮಾಡಿಲ್ವಲ್ಲ, ಅದಕ್ಕೆ ತಲೆ ಭಾರ. ಒಂದು ಟೀ ಹೊಡಿಬೇಕು, ಬಂದು ಒಂದು ಟೀ ಕುಡಿಯೋಣ. ಏನು ಟೀ ಹೊಡಿಬೇಕು, ಸಿಗರೇಟ್ ಹೊಡಿಬೇಕು ಅನ್ನೋ ಥರ. ಸಿಗರೇಟ್ ಇಲ್ಲ, ನೋ ಸ್ಮೋಕಿಂಗ್. ಹಂಗೆ ಒಂದು ಟೀ ಕುಡ್ಕೊಂಡು ಕ್ಯೂವಿಗೆ ಬಂದ್ವಿ ಗುಂಡೋಡ್ಸೋದಕ್ಕೆ. ಕ್ಯೂವಲ್ಲಿ ನೋಡಿದ್ರೆ ಫುಲ್ ಜನ ಅಂದರೆ ಜನ, ಆಲ್ರೆಡಿ ಫುಲ್ ಫಿಲ್ ಆಗಿಬಿಟ್ಟಿದ್ರು. ಇನ್ನೇನು ಮಾಡೋದು ಅಂತ 20 ರೂಪಾಯಿ ಮುಡಿಗೆ ಕಟ್ಬಿಟ್ಟು 13ನೇ ನಂಬರ್ ಟಿಕೆಟ್ ಸಿಕ್ತು. ಹೋದೆ. ಗಸ 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 ಅಂತ ಗೀಚ್ ಪೀಸ್ ಹಾಕಿದ್ರು. ಐಸ್ಗಡ್ಡೆ ನೀರಲ್ಲಿ ಫಸ್ಟ್ ಇಳಿಬೇಕಾದ್ರೆ ಇಳಿತೇನ ಅನ್ನಿಸ್ತು. ಆಮೇಲೆ ಇಳಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಒಂದು ಫೋಟೋ ಹಂಗೆ ಹಾಕ್ಕೊಂಡು ಸೀದಾ ಊಟಕ್ಕೆ ಬಂದ್ಬಿಟ್ಟೆ. ಊಟ ಅಂತೂ ಯಾರಿಗೂ ಹೇಳೋದೇ ಬೇಡ ಬಿಡು, ಇದ್ರ ಬಗ್ಗೆ ಆ ಥರ ಇರುತ್ತೆ. ಹಂಗೆ ಊಟ ಮುಗಿಸ್ಕೊಂಡಿದ್ದ ತಕ್ಷಣ ಟಕ್ ಅಂತ ಮಂಗಳೂರಿಗೆ ರೀಚ್ ಆಗಿಬಿಟ್ವಿ. ಮಂಗಳೂರಿಗೆ ರೀಚ್ ಆಗಿ ರೂಮ್ ಹತ್ರಕ್ಕೆ ಆಟೋ ಮಾಡಿಕೊಂಡು ರೂಮ್ ಹತ್ರನೂ ಬಂದ್ವಿ. ಕ್ಲಾಸಿಕ್ ಕಂಫರ್ಟ್ ಲಾಡ್ಜ್ ಅಂತ ಬುಕ್ ಮಾಡಿದ್ವಿ. ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಹೋದೆ. ಸಖತ್ತಾಗಿತ್ತು, ಚೆನ್ನಾಗಿತ್ತು. ಹೇಳೋದಕ್ಕೆ ಏನು ಕಂಪ್ಲೇಂಟ್ಸ್ ಏನೂ ಇರಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು. ಟಿ ವಿ ಎಲ್ಲ ಇತ್ತು, ಏನೂ ಬೋರ್ ಅನ್ನಿಸ್ಲಿಲ್ಲ. ಆಮೇಲೆ ಬಾತ್ರೂಮ್ ಅಂತೂ ಸ್ವಲ್ಪ ಚಿಕ್ಕದಾಗಿತ್ತು, ಆದರೂ ಚೆನ್ನಾಗಿತ್ತು. ನಮಗೆ ಫುಡ್ ಗಿಡ್ಡೆಲ್ಲ ಏನಾನ ಬೇಕು ಅಂತಂತಂದರೆ ಅಲ್ಲೇ ಮೆನ್ಯೂ ಇಟ್ಬಿಟ್ಟಿದ್ರು ರೂಮಲ್ಲಿ. ಅಲ್ಲೇ ಬುಕ್ ಮಾಡಿದ್ರೆ ಕೆಳಗಡೆ ನಂಬರ್ ಇರುತ್ತೆ, ರೂಮ್ಗೆ ತಂದು ಕೊಟ್ಬಿಡ್ತಾರೆ. ಹಾಗೆ ನೈಟಲ್ಲಿ ಒಂದು ಏನೋ ಒಂದು ನೋಡೋಣ ಅಂತಂದ್ಬಿಟ್ಟು ಹಾಕಿದ್ರೆ ನಾವು ಉಪೇಂದ್ರ ಸರ್ದೊಂದು ಸಾಂಗ್ ಹೊಡ್ತಿತ್ತು. ಸಾಂಗ್ ನೋಡ್ಕೊಂಡು ಹಂಗೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಪಣಂಬೂರು ಬೀಚ್ಗೆ ರೀಚ್ ಆದ್ವಿ. ಬೀಚ್ ನೋಡೋಕ್ಕೇನೋ ಸಖತ್ತಾಗಿತ್ತು. ಹಂಗೆ ಏನೋ ಚೆನ್ನಾಗೈತಲ್ಲ ಅಂತ ಅಂದ್ಬಿಟ್ಟು ಒಂದೆರಡು ಫೋಟೋ ಶೂಟ್ ಮಾಡಿಸ್ದೆ. ನಮ್ಮ ಫೋನಲ್ಲೂ 1-2-3 ತಕ್ಕೊಂಡ್ವಿ. ಹಾಗೆ ತಣ್ಣೀರು ಬಾವಿಗೆ ಶಿಫ್ಟ್ ಆಗಿಬಿಟ್ವಿ. ಇಲ್ಲೇ ಇದ್ದರೆ ಮಳೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ ಅಂದ್ಕೊಂಡು ತಣ್ಣೀರು ಬಾವಿಗೆ ಹೋದ್ವಿ. ಮಳೆ ಬರ್ತಾಯಿದೆ. ಛತ್ರಿ ತರಬೇಕಾಗಿತ್ತು. ನೆನ್ನೆ ಛತ್ರಿ ಅಲ್ಲೆಲ್ಲ ಹೋಗಿ ಬಿಟ್ಬಿಟ್ಟು ಇವಾಗ ನಾವು ಛತ್ರಿ ಇಲ್ಲಿದ್ದಂಗೆ ಆಗೋಯ್ತು. ನಮಗೆ ಛತ್ರಿ ಬೇಕಲ್ಲ. ಬೋಟ್ ಹತ್ರ ಬಂದ್ವಿ. ಬೋಟ್ ನೋಡೋಣ ಫಸ್ಟು. ಬೋಳೂರು ಬೋಟ್ ಹತ್ರ ಇದು. ಅಲ್ಲಿ ಬೋಳೂರು ಸುಲ್ತಾನ್ ಬತ್ತೇರಿ ಐತೆ. ₹30 ಇಲ್ಲಿಂದ ಟಿಕೆಟ್. ಬೋಟು ಫುಲ್ಲು ಬೋಟ್ ಖಾಲಿ ಇತ್ತು. ನನಗಿಲ್ಲಿ ಬಂದು 3 ದಿನದಿಂದ ಇಲ್ಲಿನ ಭಾಷೆನೇ ಸ್ಟಾರ್ಟ್ ಆಗಿಬಿಟ್ಟೈತೆ. ಅಲ್ಲಿ ಕಾಲಿಟ್ರೆ ಹೋಯ್ತು. ಲಾಸ್ಟ್ ನವಿಲು
ನೆವಿಲಿ ಒದ್ದೆಯ ಮೇಲೆ ಕುಳಿತುಕೊಳ್ಳಬೇಕು. ಬೋಟಿದು ಇನ್ನು ಯಾರು ಬಂದಿಲ್ಲ, ಅದಕ್ಕೆ ಕಾಯ್ಕೊಂಡಿದ್ದಾರೆ. ಇಂಜಿನ್ ಸ್ಟಾರ್ಟ್ ಆಯಿತು. 3 ಜನ ಇರೋದು, 3 ಜನ 4 ಜನ ಇದ್ದೀವಿ. ಡ್ರೈವರ್ ಒಬ್ಬರು, ಇವರು ಶಿಪ್ ಇನ್ಚಾರ್ಜ್ ಅನ್ಸುತ್ತೆ, ಬರ್ತಿದ್ದಾರೆ. ಈಗ ಟಿಕೆಟು ನಮ್ಮ ಹತ್ರ ಇವರೇ ತಗೊಂಡಿದ್ದು. ಇವಾಗ ಇನ್ನೊಂದ್ಸರಿ ಟಿಕೆಟ್ ಕೇಳಿದ್ರೆ ನನ್ನ ಹತ್ರ ಇಲ್ಲ. ಹೌದು, ಇಲ್ಲ ಟಿಕೆಟ್ ಕೇಳಿದ್ರು ಇಲ್ಲ, ಕೆಳಗಿಳಿಸಿದ್ರು ಇಲ್ಲ. ಅಲ್ಲೆಲ್ಲ ಅರ್ಧ ದಾರಿಲಿ ಇಳಿಸ್ಬಿಟ್ಟವ್ರು. ಆಮೇಲೆ ಈಜು ಬರಲ್ಲ. ಯಾರಾದರೂ ಟಿಕೆಟ್ ತೊಗೊಳ್ಳೋ ಥರ ಇದ್ದರೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅದು ಟಿಕೆಟ್ ಕೌಂಟರು ವೆಯ್ಟ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಯಾರು ಇಲ್ಲ, ಕಾಣಿಸಿಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಆಗ ಬಿಸ್ತಾವ್ರೆ. ಸಿಗ್ನಲ್ ಕೊಟ್ಬಿಟ್ರು. ರಿವರ್ಸ್ ಗೇರ್ ಆಗ್ತಾ ಇದ್ದ. ಫೋನ್ ಹುಷಾರು ಅಂತೀಯ, ನಾನು ಹುಷಾರಲ್ವಾ? ಬರ್ಕೊಂಬಲ್ಲ. ಬೋಟ್ ಇಳಿದ್ವಿ ಈಗ ಬೀಚ್ಗೆ. ಚಿಕ್ಕ ಬೋಟ್ ನೋಡಿದ್ವಿ. ಎಲ್ಲಿ ಹೋಗ್ತಿದ್ಯಾ ಇವಾಗ? ಬೀಚ್ಗೆ. ಬೀಚ್ಗೆ ತಣ್ಣಗಿರುತ್ತಾ? ತಣ್ಣಗಿರೋದು ಶೆಕೆ ಹೊಡಿತೈತಿ, ರೇಂಜ್ ತಣ್ಣಗಿರುತ್ತಾ? ತಣ್ಣೀರು ಬಾವಿ ಅಂದರೆ ಬಾವಿಲಿ ಹೋಗಿ ಬೀಳ್ಬೇಕಾ? ಇದು ಬಾವಿನೇ. ಇಲ್ಲ, ಇದು ಬೇರೆ. ಈ ಶೆಕೆಗೆ ಕೋಕೋ ಕೋಲಾ ಕುಡಿಬೇಕು. ಅದು ಥಮ್ಸ್ ಅಪ್. ನಾವು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಮತ್ತೆ ತೋರಿಸ್ಬಾರ್ದು. ಏನಕ್ಕೆ ತೋರಿಸ್ದೆ? ಹೋಟ್ಲಲ್ಲೂ ಅಷ್ಟೇ, ಯಾವುದಾದ್ರು ಕ್ಲಾಸಿಕ್ ಕಂಫರ್ಟ್ ಲಾಡ್ಜ್ ಅದರಲ್ಲೂ ಅಷ್ಟೇ. ಹೋಟ್ಲಲ್ಲಾಗಲಿ, ಆಟೋ ಡ್ರೈವರ್ಸ್ ಆಗಲಿ, ಬಸ್ ಕಂಡಕ್ಟರ್ ಆಗಲಿ, ಬಸ್ ಡ್ರೈವರ್ಸ್ ಆಗಲಿ, ಯಾರ್ದಾದ್ರೂ ಒಬ್ರದ್ದು ಕಾಂಟ್ಯಾಕ್ಟ್ ಇರುತ್ತೆ. ಏನಿದು? ಟಾಡಿ ಶಾಪ್, ಶೇಂದಿ ಅಂಗಡಿ. ಇಲ್ಲೇ ಐತೆ ಶೇಂದಿ ಅಂಗಡಿ. ಹೋಟ್ಲುಗಳೆಲ್ಲ ಏನು ಶೇಂದಿ ಅಂದರೆ ಕಳ್ಳು. ಓ, ಹಳ್ಳಿ ಕಡೆ ಎಣ್ಣೆ. ಟಾಡಿ ಅವೈಲಬಲ್, ಟಾಡಿ ಶಾರ್ಟ್ಸ್ ಅಂತ ಏನೇನೋ ಇದೆ. ಮೀನು ಊಟ ರೆಡಿ. ಮಳೆ ಜೋರಾಯ್ತು ರೀ. ಛತ್ರಿನೂ ತಗೊಂಡಿಲ್ಲ, ಇಲ್ಲ ಎತ್ಕೊಂಡು ಹೋಗ್ಬಿಡೋಣ. ಬೀಚ್ ದಿಸ್ ವೇ. ಓಕೆ, ಬೋಟ್ ಎಲ್ಲಿದೆ? ಹಿಡ್ಕೊ. ಅದೇನು ಮಾಡೋದು?
ಒಬ್ರಿಗೆ 20. ಚೇಂಜ್ ಇಲ್ಲ ಮೇಡಮ್. ಚೇಂಜ್ ಆಯ್ತಾ? 50 ಇದೆ. ಛತ್ರಿ ಸಿಗುತ್ತಾ ಮೇಡಮ್ ಒಳಗಡೆ? ಸಿಗಲ್ವಾ? ಸಿಗುತ್ತೆ ಅಲ್ಲಿ ಆ ಕಡೆ ನಾವು ಕಾಣಿಸ್ದಾಗ್ಲಿಂದ ಈ ನಾಯಿಗಳು ನಮ್ಮನ್ನು ಕರ್ಕೊಂಬಂದು ಹೋಗ್ತಾವೆ. ಅವು ಹಿಂದೆನೇ ಹೋಯ್ತಾ ಇದೀವಿ. ಸ್ಟಾರ್ಟಿಂಗ್ ಭಯ ಆಯಿತು, ಆದರೆ ಏನೂ ಮಾಡ್ತಾ ಇಲ್ಲ. ಬಟ್ ಕರ್ಕೊಂಡು ಹೋಗ್ತಾವೆ. ನಾವು ಅದರಿಂದನೇ ಹೋಗ್ತಾ ಇದ್ದೀವಿ. ನಮ್ಮನ್ನು ನೋಡ್ಕೊಂಡು ಬರ್ತಾಯಿತ್ತು ನೋಡ್ರಿ. ಪಣಂಬೂರ್ ಬೀಚ್ಗಿಂತ ತಣ್ಣೀರ್ ಬಾವಿ ಬೀಚ್ ಸೂಪರ್. ಪಣಂಬೂರ್ ಬೀಚ್ಗಿಂತ ತಣ್ಣೀರ್ ಬಾವಿ ಬೀಚ್ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆ. ಹೌದು, ಅದೇ ಆಟ ಆಡೋಕೆ ಬಿಟ್ಟಿದ್ರೆ ಸಖತ್ತಾಗಿರೋದು. ಆ ಸೌಂಡ್ ಕೇಳಿಸ್ತಾ ಇದ್ರೆ ಬೇರೆ ಲೆವೆಲ್ ನೋಡಿ. ಇದು ನೀಟಾಗಿದೆ ಬೀಚು. ಈ ನೀರು ಮೇಂಟೆನೆನ್ಸ್ ಜಾಸ್ತಿ. ಬಟ್ ದಾರ ಕಟ್ಟಿ ಎಲ್ಲ ಫುಲ್ ಇದು ಮಾಡಿದ್ದಾರೆ. ತಿನ್ನಕ್ಕೆ ನಮ್ಮ ಹತ್ರ ಏನು ಇಲ್ಲ. ಛತ್ರಿ ಐತೆ ಬಾ, ಮಳೆ ಬರ್ತಾ ಐತೆ. ಸೋರ್ತೈತೆ ಇಲ್ಲಿ. ಚೆನ್ನಾಗಿದೆ. ಮಳೆ ಬರ್ತೈತೆ. ಆದರೆ ಒಳ್ಳೆ ವ್ಯೂ ಚೆನ್ನಾಗಿದೆ. ಈ ಜಾಗ ಎಲ್ಲ ತೋರಿಸಿದವರು ಇವರು. ಬನ್ನಿ, ಆದರೆ ಮಳೆಗಾಲದಲ್ಲಿ ಬರಬೇಡ್ರಿ ಪ್ಲೀಸ್. ಯಾರಾದರೂ ಬರೋರಿದ್ರೆ. ಖರ್ಚು ಜಾಸ್ತಿ. ಮಳೆಗಾಲದಲ್ಲಿ ಬಂದರೆ ಖರ್ಚು ಜಾಸ್ತಿ. ಆಮೇಲೆ ಸುಮ್ಮನೆ ವೇಸ್ಟ್. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಏನು ನೋಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಫಸ್ಟ್ ಆಫ್ ಆಲು ಬಿಸಿಲು ಆ ಟೈಮಲ್ಲಿ ಬಂದರೆ, ಮಳೆ ಇಲ್ದಿರೋ ಟೈಮಲ್ಲಿ ಚಳಿ ಇದ್ರೂ ಪರವಾಗಿಲ್ಲ. ಚಳಿ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಚಳಿ ಅಂತೂ ಆಗಲ್ಲ. ಮಳೆ ಬಂದಾಗ ಬರಬೇಡ್ರಿ, ಬೇರೆ ಟೈಮಲ್ಲಿ ಬನ್ನಿರಿ. ನೋಡಿರಿ, ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೂಪರಾಗಿದೆ, ಹೇಳೋ ಮಾತೇ ಇಲ್ಲ. ಫುಡ್ ಅಂತೂ ಅಲ್ಟಿಮೇಟು. ಎಲ್ಲ ಕೇರಳ ಸ್ಟೈಲೇ ಇಲ್ಲಿ ಆಲ್ಮೋಸ್ಟ್ ಸಿಗೋದು ಎಲ್ಲದಕ್ಕೂ. ಈಗ ಅಲ್ಲಿಂದ ಬೀಚಿಂದ ಎಂಟ್ರಿ ಆಗೋದಕ್ಕೆ 40 ರೂಪಾಯಿ ಟಿಕೆಟ್ ಕೊಡಬೇಕು. ಇಲ್ಲಿ ಬಂದು ಈ ಥರ ಛತ್ರಿ ಕೆಳಗಡೆ ಕೂತ್ಕೊಳಕ್ಕೆ 100 ರೂಪಾಯಿ ಟಿಕೆಟ್ ಕೊಡಬೇಕು. ಅಂದರೆ 2 ಸೀಟ್ ಐತಲ್ಲ, 2 ಸೀಟಲ್ಲಿ ಇಬ್ಬರು ಕೂತಿದ್ದೀವಿ ಅಂತ ಅಂದ್ಬಿಟ್ಟು 50 ರೂಪಾಯಿ ಲೆಕ್ಕಕ್ಕೆ ಅವ್ರು 100 ರೂಪಾಯಿ ಇಸ್ಕೊಂಡವ್ರೆ. ಬಟ್ ಏನು ಲೆಕ್ಕನೋ ಗೊತ್ತಿಲ್ಲ ನನಗೂ, ಗೊತ್ತಾಗಲಿಲ್ಲ. ನಾನು ಕೇಳಲೂ ಇಲ್ಲ. 100 ರೂಪಾಯಿ 1 ಅವರ್ಗೆ ಅಂದರೂ ಕೊಟ್ಟೆ. ಅದೇ ಬಂದರೆ ನೀವು ಈ ಥರ ಚೇರ್ಸ್ ಇರುತ್ತಲ್ವಾ, ಈ ಚೇರ್ಸ್ ಕಾಣಿಸ್ತೈತಲ್ವಾ, ಇಲ್ಲೊಂದು ಚೇರ್ ಐತೆ ನೋಡಿ. ಬಟ್ ಮಳೆ ಬೀಳ್ತೈತೆ, ಅಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ, ಜಾಗ ಇಲ್ಲ. ಇಲ್ಲಿ ಈಚೆಗಡೆ ಅಂತೂ ಎಲ್ಲ ಅದೇನೇನೋ ಪ್ರಾಡಕ್ಟ್ಸು ಸೇಲ್ ಮಾಡೋಂಥದ್ದು, ಮಕ್ಕಳಿಗೆ ಆಟ ಆಡೋ ಐಟಮ್ಸು ಆ ಥರ ಸಿಗ್ತವೆ. ಅದಕ್ಕೆ ನಾವು ಅಲ್ಲಿ ಹೋಗೋಕ್ಕೂ ಆಗಲ್ಲ. ಸರಿ, ಇಲ್ಲಾದರೂ ಕೂತ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡ್ವಿ. ಎಂಜಾಯ್ಮೆಂಟ್ ಏನೋ ಚೆನ್ನಾಗೈತೆ. ಬಟ್ ಸಮುದ್ರ ನೋಡೋದಕ್ಕಂತೂ ಅಲ್ಟಿಮೇಟ್ ಆಗೈತೆ. ಇಲ್ಲಿ ಫೋನಲ್ಲಿ ನಮ್ಮ ವೀಡಿಯೋ ಮಾಡಿ ನಿಮ್ಗೆ ಹಾಕೋದಕ್ಕಿಂತ ಇಲ್ಲಿ ಬಂದು ಕೂತ್ಕೊಂಡು ನೀವು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನಾಯಿಗಳು ಜಾಸ್ತಿ ಇದೆ ಇಲ್ಲಿ. ಏನಾರ ತಿನ್ನಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಜೊತೆಲೇ ಇರ್ತವೆ, ಏನು ತೊಂದರೆ ಇಲ್ಲ. ಒಬ್ಬೊಬ್ರಿಗೆ ಸೆಕ್ಯೂರಿಟಿ ಥರ ಈ ಥರ ಇರುತ್ತೆ ಇಲ್ಲಿ. ಹೋಗ್ಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಅದಕ್ಕೆ ಕೊಟ್ಬಿಟ್ಟು ಮೆಟ್ರೋ ಅಂದ್ಕೊಂಡೆ. ಇದು ಬೇರೆ ಮೆಟ್ರೋ. ಅದು ಬೇರೆ ಕಡೆ ಎಲ್ಲ ಹೋಗ್ತಿದೆ ಅನ್ಸುತ್ತೆ. ಬೆಂಗಳೂರಿಗೆ ನಮಗೆ ಮೆಟ್ರೋ ಇರೋರಿಗೆ ಕೋಟಕ್ಕೆ.
ಕೊನೆಗೂ ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ಆಚೆ ಬಂದ್ವಿ ಬೆಂಗಳೂರಿಗೆ ತಲುಪೋಣ ಅಂತ. ಹಂಗೆ ಆಚೆಗಡೆ ಒಂಚೂರು ಏನೋ ಡೆಕೋರೇಷನ್ ಮಾಡಿದರು, ಚೆನ್ನಾಗಿತ್ತು. ಆದ್ರೂ ನೋಡೋದಕ್ಕೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಪಕ್ಕದಲ್ಲಿ ಎಷ್ಟು ನೀಟಾಗಿ ಮಾಡಿದರು, ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಂತ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಕೊನೆಗೂ ಟ್ರೈನ್ ಹತ್ತಿದ್ವಿ. ಇನ್ನೇನು ಬೆಂಗಳೂರು ಬೆಳಗ್ಗೆ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಕೊನೆಗೂ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಟ್ರೈನ್ ತಲುಪ್ತು. ನಾವು ಬಂದ್ವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಗೆ ಕಾಯ್ತಾಯಿರಿ, ಆದಷ್ಟು ಬೇಗ ಬರ್ತೀನಿ. ಬಾಯ್.